ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಸ್ಟ್ ಅವರ್ ಜಸ್ಟ್ ಏನ್ ಬರ್ತಾ ಇದೆ ಅಪ್ಡೇಟ್ ಇಂಡಿಯನ್ ಕ್ರಿಕೆಟ್ ಟೀಮ್ ಕಡೆಯಿಂದ. ನಮ್ಮ ಇಂಡಿಯನ್ ಕ್ಯಾಪ್ಟನ್ ಆಗಿರುವಂಥ ಶುಭ್ಮನ್ ಗಿಲ್ ಅವರು ಎಸ್ಪೆಷಲಿ ಇನ್ ಟೆಸ್ಟ್ ಫಾರ್ಮ್ಯಾಟ್, ODI ಫಾರ್ಮ್ಯಾಟಲ್ಲಿ ಕೂಡ ಅವರೇ ಫುಲ್ ಟೈಮ್ ಕ್ಯಾಪ್ಟನ್ಸಿನ ಇವಾಗ ನಿಭಾಯಿಸ್ತಾ ಇದ್ದಾರೆ. KL ರಾಹುಲ್ನಿಂದ ಕಿತ್ಕೊಂಡ್ರು, ಮತ್ತೆ ಶುಭ್ಮನ್ ಗಿಲ್ಗೆ ಕೊಟ್ಟಿದ್ದಾರೆ ODI ಕ್ಯಾಪ್ಟನ್ಸಿನ. ಸೊ ಅದು ಟೆಂಪ್ರವರಿ ಕ್ಯಾಪ್ಟನ್ಸಿ ಅಂತ ನಮಗೆ ಗೊತ್ತಾಯಿತು ಅವಾಗ. ಸೊ ಓಕೆ, ಕ್ಯಾಪ್ಟನ್ಸಿ ವಿಚಾರಕ್ಕೆ ಬಂತು ಅಂದರೆ ಶುಭ್ಮನ್ ಗಿಲ್ ಅವರು ಒಂದು ಬಿಗ್ ಡಿಸಿಷನ್ನ ಎಂಗೇಜಲ್ಲೇ ಮಾಡಿದ್ದಾರೆ ಅಂತ ಅಪ್ಡೇಟು ಬರ್ತಾ ಇದೆ. ನನಗೆ ಈ ಥರ ಟೀಮ್ನ ಕೊಡ್ತು ಅಂತಂದರೆ, ಈ ಥರ ಮಾಡ್ತು ಅಂತಂದರೆ ನಾನು ಜಯಿಸ್ಕೊಂಬರ್ತೀನಿ ಎಲ್ಲೋದ್ರೂ ಅಂತ. ಎಸ್ಪೆಷಲಿ ಏನು ಟೆಸ್ಟ್ ಫಾರ್ಮ್ಯಾಟಲ್ಲಿ ನಾವು ಒಂಥರ ಅಜೀಬಾಗಿದ್ದೀವಿ, ಗೊತ್ತಿರೋದೇ ಹಿಂಗೆ ಆಡಿದ್ವಿ ನಾವು ರೀಸೆಂಟಾಗಿ ಅಂತ. ಲಾಸ್ಟ್ ಸೈಕಲಿಂದ ತೊಗೊಂಡು ನೋಡ್ತು ಅಂದರೆ ನಾವು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಕ್ವಾಲಿಫೈ ಆಗಿಲ್ಲ, ಫೈನಲ್ಸ್ಗೆ ಕ್ವಾಲಿಫೈ ಆಗಿರಲಿಲ್ಲ. ಸೊ ಅಲ್ಲಿಂದ ಆಚೆಗೆ ಆ ಒಂದು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಿಂದ ಆಚೆಗೆ, ಇನ್ಫ್ಯಾಕ್ಟ್ ನ್ಯೂಜಿಲ್ಯಾಂಡ್ ಸೀರೀಸಿಂದ ಆಚೆಗೆ ಯಾವ ಥರ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದೀವಿ ನಾವು, ಅಷ್ಟೊಂದು ಇಂಪ್ರೆಸಿವ್ ಆಗಿ ಏನು ಪರ್ಫಾರ್ಮ್ ಮಾಡಿಲ್ಲ. ಎಕ್ಸ್ಪೆಕ್ಟ್ ದಟ್ ಆ ಒಂದು ಇಂಗ್ಲೆಂಡ್ ಸೀರೀಸ್ ಏನಿತ್ತು, ಆ ಒಂದು ಸೀರೀಸ್ನ ಬಿಡ್ತು ಅಂದರೆ ಡ್ರಾ ಮಾಡ್ಕೊಂಬಂದ್ವಲ್ಲ, ಆ ಸೀರೀಸ್ನ ಬಿಡ್ತು ಅಂದರೆ ಏನು ಅಂಥ ಮಟ್ಟಿಗೆ ನಮಗೆ ವೆಸ್ಟ್ ಇಂಡೀಸ್ ತಲೆ ಏನು ಬಿಟ್ಟಾಕೆ ಅಂಥ ಮಟ್ಟಿಗೆ ಹೆವಿ ಸೀರೀಸ್ಗಳು ನಮಗೆ ಆಗಿಲ್ಲ. ಸೊ ಹೋಮಲ್ಲೇ ನಮಗೆ ಮುಖಭಂಗ ಥರ ಆಗೋ ಥರ ಆಗಿದ್ದು. ಸೊ ಇದೆಲ್ಲ ನೋಡಿದ್ದೀವಿ ನಾವು ರಿಪೀಟೆಡ್ ಬ್ಯಾಕ್ ಟು ಬ್ಯಾಕ್ ಟೈಮ್ಸು. ಸೊ ಇದೆಲ್ಲ ನೋಡಿದಂಥ ಶುಭ್ಮನ್ ಗಿಲ್ಲು ಈ ಥರ ಒಂದು ಡಿಸಿಷನ್ನ ಮಾಡ್ತು ಅಂತಂದರೆ ಇಂಡಿಯನ್ ಕ್ರಿಕೆಟ್ನ ಅಪ್ಲಿಫ್ಟ್ ಮಾಡ್ಬೋದು ನಾವು ಟೆಸ್ಟ್ ಫಾರ್ಮೆಟಲ್ಲಿ ಅಂತ ಒಂದು ಡಿಸಿಷನ್ಗೆ ಬಂದಿರೋ ಥರ ಕಾಣಿಸ್ತಾ ಇದೆ. ಇದೇ ರೀತಿ ವಿರಾಟ್ ಕೊಹ್ಲಿ ಕೂಡ ಹಲವಾರು ಡಿಸಿಷನ್ಗಳನ್ನ ರ್ಯಾಪಿಡ್ ಸಖತ್ ಸಾಲಿಡ್ ಡಿಸಿಷನ್ಗಳನ್ನ ತೊಗೊಂಡಿದ್ದಾರೆ. ಸೊ ಅದೇ ರೀತಿ ಇವರು ಕೂಡ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಇವಾಗ 15 ದಿನದ ಮುಂಚೆನೇ ನನಗೆ ಎಲ್ಲ ಪ್ಲೇಯರ್ಸ್ಗಳು, ಸ್ಕ್ವಾಡಲ್ಲಿರುವಂಥ ಎಲ್ಲ ಪ್ಲೇಯರ್ಸ್ನು ಕೂಡ ಕ್ಯಾಂಪಲ್ಲಿ ಇರಬೇಕು, ಪ್ರಾಕ್ಟೀಸ್ ಸೆಷನ್ನ ಸ್ಟಾರ್ಟ್ ಮಾಡ್ಕೊಬೇಕು. 15 ದಿನಕ್ಕಿಂತ ಮುಂಚೆನೇ ಬರಬೇಕು. ಎಲ್ಲರೂ ಒಂದು ಸೀರೀಸ್ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿರಬೇಕು. ಆ ಸೀರೀಸ್ ಏನಾದ್ರು ಇನ್ ಕೇಸ್ ಏನಾದ್ರು ಹಿಂದೆ ಸೀರೀಸ್ಗಳು ಅವು ಇವೆಲ್ಲ ಇದ್ದು ಅಂತಂದರೆ ಸೊ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಯಾರು ಏನು ಕೆಲಸ ಇಲ್ಲದೆ ಇರೋವಂಥ ಪ್ಲೇಯರ್ಸ್ಗಳು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತಂದರೆ 15 ದಿನಕ್ಕಿಂತ ಮುಂಚೆನೇ ಬಂದು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಬೇಕು. ಈ ಥರ ಆಯಿತು ಅಂತಂದರೆ ಮಾತ್ರ ನಾನು ಕ್ಯಾಪ್ಟನ್ಸಿ ನಿಭಾಯಿಸ್ತೀನಿ ಅನ್ನೋತ್ರಲ್ಲ. ಸೊ ಕ್ಯಾಪ್ಟನ್ಸಿಯ ಆರ್ಡರ್ ಇದು, ಒಂದು ನಿಲುವು ತೊಗೊಂಡಿದ್ದಾರೆ. ಎಂಗೇಜಲ್ಲೇ ಈ ಥರ ಒಂದು ನಿಲುವು ತೊಗೊಳೋದು ಎಲ್ಲರಿಗೂ ಬರೋದಿಲ್ಲ. ಸೊ ಇದನ್ನು ಹೇಳಿದ್ದಾರೆ BCCIಗೆ, ಈ ಥರ ಕಂಟ್ರೋಲ್ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ. ಸೊ ಅದನ್ನು BCCI ಇನ್ಮೇಲೆ ಯಾವ ಥರ ಇಂಪ್ಲಿಮೆಂಟ್ ಮಾಡುತ್ತೆ ಅಂತ ಗೊತ್ತಿಲ್ಲ, ಕಾದು ನೋಡಬೇಕಾಗುತ್ತೆ. ಸೊ ಇದು ಎಷ್ಟು ದಿನ ಫಾಲೋ ಆಗುತ್ತೆ ಅಂತ. ನಾವು ನೋಡಿದ್ದೀವಿ ವಿರಾಟ್ ಕೊಹ್ಲಿ ಅವರು ಯೋಯೋ ಟೆಸ್ಟ್ನ ಒಂದು ಫಿಟ್ನೆಸ್ ಸಂಚಲನ ಮೂಡಿಸ್ಬಿಟ್ರು ಇಂಡಿಯನ್ ಕ್ರಿಕೆಟಲ್ಲಿ ಅವ್ರ ಕ್ಯಾಪ್ಟನ್ಸಿನ ತೊಗೊಂಡಂಥ ಟೈಮಲ್ಲಿ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸ್ಗಿನ ಮುಂಚೆ ಯೋಯೋ ಟೆಸ್ಟು, ಆ ಟೆಸ್ಟು, ಈ ಟೆಸ್ಟು, ಫಿಟ್ನೆಸ್ ಟೆಸ್ಟು, ಎಂಡ್ಯೂರೆನ್ಸ್ ಟೆಸ್ಟು, ಆ ಟೆಸ್ಟು, ಈ ಟೆಸ್ಟ್, ಎಂಥ ಟೆಸ್ಟ್ಗಳು ಕೂಡ ಅಂಥ ಮಟ್ಟಿಗೆ ಇರಲಿಲ್ಲ. ಸೊ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬರ್ತಿದ್ದಂಗೆ ಒಂದು ಫಿಟ್ನೆಸ್ ಸಂಚಲನ ಸ್ಟಾರ್ಟ್ ಆಯಿತು. ಸೊ ಇವಾಗ ಈ ಒಂದು ಕಲ್ಚರು ಸೀರಿಯಸ್ ಆಗಿ ತೊಗೊಬೇಕು ಮ್ಯಾಚ್ಗಳನ್ನ. ಇವಾಗ ನೋಡಿ, ಆಸ್ಟ್ರೇಲಿಯನ್ಸು ಎಷ್ಟು ಸೀರಿಯಸ್ ಆಗಿ ತೊಗೊತಾರೆ ಒಂದು ಟೆಸ್ಟ್ ಮ್ಯಾಚ್ ಅಂತ ಅಂದಾಗ, ಇಂಗ್ಲೆಂಡ್ ಅವರು ಎಷ್ಟು ಸೀರಿಯಸ್ ಆಗಿ ತೊಗೊತಾರೆ ಒಂದು ಟೆಸ್ಟ್ ಮ್ಯಾಚ್ ಅಂತ ಅಂದಾಗ. ಸೊ ಆ ಮಟ್ಟಿಗೆ ಸೀರಿಯಸ್ನೆಸ್ಸು ನಮಗಿನ್ನೂ ಬಂದಿಲ್ಲ. ಅವ್ರು ನೋಡಿ, ಬೇಕಾದರೆ IPLನೇ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಟೆಸ್ಟ್ ಮ್ಯಾಚ್ ಅಂತ ಬಂತಿತ್ತು ಅಂತಂದಾಗ, ಆಸ್ಟ್ರೇಲಿಯನ್ಸೇ ಆಗಿರಲಿ, ಜೊತೆಗೆ ಇವರೇ ಆಗಿರಲಿ, ಒಂದು ಮೈನ್ ಮ್ಯಾಚ್ ಬರ್ತದೆ ಟೆಸ್ಟ್ ಮ್ಯಾಚ್ ಅಂತ ಅಂದಾಗ ಅವ್ರು ಬೇಕಾದ್ರೆ IPLನೂ ಮಿಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರ್ತಾರೆ. ಬಟ್ ನಾವು ಆ ಥರ ಫೋಕಸ್ಡ್ ಆಗಿ ಇಲ್ಲ. ಸೊ ಅದಕ್ಕೋಸ್ಕರ ಈ 15 ದಿನದ ಕಾನ್ಸೆಪ್ಟ್ನ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ BCCIಗೆ ಇವರು ಹೇಳಿದ್ದಾರೆ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ. ಇನ್ನೇನು ಬಿಗ್ ಗ್ಯಾಪ್ ಇದೆ ಇವಾಗ ಟೆಸ್ಟ್ ಸೀರೀಸು ಬರೋದ್ರಲ್ಲಿ. ಇವಾಗ ವೈಟ್ ಬಾಲ್ ಗೇಮ್ಗಳನ್ನೇ ಸ್ಟಾರ್ಟ್ ಒಂಥರ ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಇನ್ನೊಂದು 4-5 ತಿಂಗಳು. ಅದಾದ ಮೇಲೆ ಈ ವರ್ಷದ ಎಂಡ್ ಟೈಮಲ್ಲಿ ಟೆಸ್ಟ್ ಮ್ಯಾಚ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ನೋಡೋಣ ಇದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಇನ್ನೇನು ಸೀನಿಯರ್ ಕ್ರಿಕೆಟರ್ಸ್ಗಳೆಲ್ಲ ಅಂಥ ಮಟ್ಟಿಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಡಿಲೇ ಮಾಡ್ಕೊಂಬರೋವಂಥವ್ರು ಹಂಗೆ ಹಿಂಗೆ ಎಲ್ಲ ಏನು ಇಲ್ವಲ್ಲ, ಎಲ್ಲ ಯಂಗ್ಸ್ಟರ್ಸ್ಗಳನ್ನೇ ಇದ್ದಾರೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮು 15 ದಿನದ ಮುಂಚೆನೇ ತಯಾರಿ ನಡೆಸಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಸೊ ನೋಡೋಣ ಇದು ಯಾವ ಥರ ಫಾಲೋ ಅಪ್ ಆಗುತ್ತೆ ಅಂತ. ಬೇಸಿಕಲಿ ಬಂದು ಸಿಕ್ಕಾಪಟ್ಟೆ ಅವಮಾನ ಅದು ಇದು ಎಲ್ಲ ಆಯ್ತಲ್ಲ ಟೆಸ್ಟ್ ಫಾರ್ಮೆಟ್ಲಿ ನಮಗೆ. ಸೊ ಅದಕ್ಕೆ ತಗೊಂತಾ ಇರೋವಂಥ ಒಂದು ಸ್ಟ್ರಾಂಗ್ ಡೆಸಿಷನ್ ಇದು ಅಂತ ಹೇಳ್ಬೋದು. ಇನ್ನೂ ಟೈಮ್ ಇದೆ, ಬೇಜಾನ್ ಟೈಮ್ ಇದೆ ಟೆಸ್ಟ್ ಮ್ಯಾಚ್ಗಳು ಸ್ಟಾರ್ಟ್ ಆಗೋದಕ್ಕೆ. ನೋಡೋಣ ಅದು ಯಾವ ಥರ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಈ ಒಂದು ಡಿಸಿಷನ್ನ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.